ಹೋಮ್ ಆಫ್ ಟೇಸ್ಟ್ ವೆಜ್ ರೆಸಿಪೀಸ್ಗೆ ಸ್ವಾಗತ. ಕೇವಲ 15 ನಿಮಿಷದಲ್ಲಿ ಬೀಟ್ರೂಟ್ ಸಾಸಿವೆ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ಸಾಮಾನ್ಯವಾಗಿ ಇದು ಸಿಹಿಯಾಗಿರುತ್ತೆ. ನಿಮಗಿಷ್ಟ ಇಲ್ಲ ಅಂತಂದ್ರೆ ಖಾರನೂ ಮಾಡ್ಕೋಬಹುದು. ಮೊದಲಿಗೆ ಬೀಟ್ರೂಟ್ ಅನ್ನ ಸಣ್ಣದಾಗಿ ಹೆಚ್ಚಿಕೊಳ್ಬೇಕು. ಹೆಚ್ಚಿರೋ ಬೀಟ್ರೂಟ್ ಅನ್ನ ಕುಕ್ಕರ್ಗೆ ಹಾಕೊಂಡು ಅರ್ಧ ಗ್ಲಾಸ್ ನೀರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 2 ರಿಂದ 3 ವಿಷಲ್ಸ್ ಕೂಗಿಸ್ಬೇಕು. ಒಂದು ಮಿಕ್ಸಿ ಜಾರ್ ತಗೊಂಡು ಅರ್ಧ ಕಪ್ ತೆಂಗಿನಕಾಯಿ ತುರಿ, 1 ಟೀ ಸ್ಪೂನ್ ಸಾಸಿವೆ, 3 ರಿಂದ 4 ಒಣ ಮೆಣಸಿನಕಾಯಿ ಹಾಕಿ ಅಗತ್ಯ ಇರುವಷ್ಟು ನೀರು ಹಾಕಿ ರುಬ್ಬಿ. ನೈಸ್ ಆಗಿ ರುಬ್ಕೊಂಡ ನಂತರ ಒಂದು ಪಾತ್ರೆಯಲ್ಲಿ ಹಾಕಿ ಬೇಯಿಸ್ಕೊಂಡಿರೋ ಬೀಟ್ರೂಟ್ ಹಾಗೂ 2 ರಿಂದ 3 ಟೀ ಸ್ಪೂನ್ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸಿಹಿ ಇಷ್ಟ ಇಲ್ಲದೆ ಇರೋರು ಬೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಬದಲಾಗಿ ರುಬ್ಕೊಳ್ಳೋವಾಗ ಜಾಸ್ತಿ ಮೆಣಸಿನಕಾಯಿ ಹಾಕೋಬಹುದು. ಬೀಟ್ರೂಟ್ ಬೇಯಿಸ್ಕೊಳ್ಳೋವಾಗ ಉಪ್ಪು ಹಾಕಿರೋದ್ರಿಂದ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಸೇರಿಸ್ಕೊಳ್ಳಿ. ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪಿನ ಒಗ್ಗರಣೆ ನೀಡಿ ಸರ್ವ್ ಮಾಡಿ. ಹೊಸದಾಗಿರೋ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ.